ಸ್ನೇಹಿತರೆ, ಇತ್ತೀಚೆಗೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಒಂದು ವಿಷಯ ಚರ್ಚೆ ಆಗ್ತದೆ. ಅದು ಮೈಸೂರು ಕೊಡಗು ಮಾಜಿ ಸಂಸದ ಪ್ರತಾಪ್ ಸಿಂಹ ಕಾಂಗ್ರೆಸ್ ಸೇರ್ತಾರ. ಹೌದು, ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಾಲಿ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಅನ್ನು ನಿರಾಕರಿಸಿತು. ಆ ಮೂಲಕ ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಘೋಷಣೆ ಮಾಡೋದ್ರ ಮೂಲಕ ಪ್ರತಾಪ್ ಸಿಂಹ ಅವರಿಗೆ ಬಹುದೊಡ್ಡ ಆಘಾತವನ್ನ ಬಿಜೆಪಿ ಹೈಕಮಾಂಡ್ ಕೊಟ್ಟಿತ್ತು. ಆದರೆ ಪ್ರತಾಪ್ ಸಿಂಹ ಕೊನೆಗೆ ತನಗೆ ಟಿಕೆಟ್ ತಪ್ಪಿದ್ದು ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜಯೇಂದ್ರ ಅವರಿಂದ ಅನ್ನುವ ಆಪಾದನೆಯನ್ನ ಮಾಡಿದರು. ಸಾಕಷ್ಟು ಈ ವಿಚಾರವಾಗಿ ಚರ್ಚೆಗಳು, ಪರ ಹಾಗೂ ವಿರೋಧ ಹೇಳಿಕೆಗಳು ಕೂಡ ಬಂದಿದ್ವು. ಅದಾದ ನಂತರ ಬಿಜೆಪಿಯ ರಾಷ್ಟ್ರೀಯ ಹೈಕಮಾಂಡ್ ನಾಯಕರು ಪ್ರತಾಪ್ ಸಿಂಹ ಅವರಿಗೆ ರಾಜ್ಯ ರಾಜಕಾರಣಕ್ಕೆ ಕಳಿಸ್ತಾರೆ, ಅವರಿಗೆ ಒಂದು ಸೂಕ್ತ ಸ್ಥಾನಮಾನವನ್ನು ಕೊಡ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ಪ್ರತಾಪ್ ಸಿಂಹ ಅವರು ಇತ್ತೀಚೆಗೆ ಅವ್ರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿಯನ್ನು ನೋಡಿದರೆ ನಿಜಕ್ಕೂ ಕೂಡ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಸೇರ್ತಾರ ಅನ್ನುವ ಒಂದು ಚರ್ಚೆ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಪದೇ ಪದೇ ಸಿದ್ದರಾಮಯ್ಯನವರನ್ನ ಹೊಗಳೋದು, ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸೋದು, ಈ ರೀತಿಯ ನಡವಳಿಕೆಯಿಂದ ನಿಜಕ್ಕೂ ಕೂಡ ಪ್ರತಾಪ್ ಸಿಂಹ ಬಿಜೆಪಿಯಿಂದ ದೂರಾಗಿ ಕಾಂಗ್ರೆಸ್ಗೆ ಹತ್ರವಾಗ್ತಾ ಇದ್ದಾರಾ ಅನ್ನುವ ಮಾತುಗಳು ಈಗ ಜೋರಾಗಿ ಚರ್ಚೆ ನಡೀತಾ ಇದ್ದಾವೆ. ನಿಜಕ್ಕೂ ಕೂಡ ಪ್ರತಾಪ್ ಸಿಂಹ ತಲೆಯಲ್ಲಿ ಏನು ನೋಡ್ತಾ ಇದೆ? ಪ್ರತಾಪ್ ಸಿಂಹ ಬಿಜೆಪಿ ತೊರಿತಾರ? ಒಂದ್ಸರಿ ಈ ವಿಚಾರವನ್ನ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಒಬ್ಬ ಸಾಮಾನ್ಯ ಪತ್ರಕರ್ತನಾಗಿದ್ದಂತಹ ಹಾಸನ ಮೂಲದ ಪ್ರತಾಪ್ ಸಿಂಹ ಅವರಿಗೆ 2014ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಘೋಷಣೆ ಮಾಡಿದರು. ಆಗ ಪ್ರತಾಪ್ ಸಿಂಹ ಅತ್ಯಂತ ಸುಲಭವಾದ ಗೆಲುವನ್ನು ಕೂಡ ಕಂಡರು. ಒಬ್ಬ ಉತ್ತಮ ಕೆಲಸಗಾರ ಅನ್ನುವ ಹೆಸರನ್ನು ಕೂಡ ಗಳಿಸಿದ್ರು. ಮತ್ತೆ 2019ರಲ್ಲಿ ಪುನಃ ಗೆದ್ದರು. ಅದಾದ ನಂತರ ಮೈಸೂರು ಬೆಂಗಳೂರು ಒಂದು ಎಕ್ಸ್ಪ್ರೆಸ್ ವೇ ರೋಡನ್ನು ನಿರ್ಮಾಣ ಮಾಡೋದರಲ್ಲಿ ಬಹುದೊಡ್ಡ ಒಂದು ಸಾಧನೆ ಪ್ರತಾಪ್ ಸಿಂಹ ಅವ್ರದ್ದು ಅಂದರೆ ತಪ್ಪಾಗೋದಿಲ್ಲ. ಆದರೆ ಅಷ್ಟೊತ್ತಿಗಾಗಲೇ ಪ್ರತಾಪ್ ಸಿಂಹ ತನ್ನ ವೈಯಕ್ತಿಕ ವಿಚಾರವಾಗಿ ಸಾಕಷ್ಟು ಹೆಸರನ್ನು ಹಾಳು ಮಾಡ್ಕೊಂಡಿದ್ರು ಅನ್ನೋದು ಸತ್ಯ. ಆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಬಿಜೆಪಿಯ ಯಾವೊಬ್ಬ ನಾಯಕರನ್ನು ಕೂಡ ಪ್ರತಾಪ್ ಸಿಂಹ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಿದ್ದು ಬಿಜೆಪಿಯ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವ ವಿರೋಧವನ್ನ ಬಿಜೆಪಿಯ ಸಾಕಷ್ಟು ಸ್ಥಳೀಯ ಮುಖಂಡರು ರಾಷ್ಟ್ರೀಯ ಬಿಜೆಪಿ ನಾಯಕರಿಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಅದಷ್ಟೇ ಅಲ್ಲದೆ ಪ್ರತಾಪ್ ಸಿಂಹ ಸಾಕಷ್ಟು ವೈಯಕ್ತಿಕ ವಿಚಾರಗಳಲ್ಲಿ ಕೆಲವೊಂದು ಎಡವಟ್ಟುಗಳನ್ನು ಮಾಡ್ಕೊಂಡಿದ್ರು. ನೀವೀಗಾಗಲೇ ಅವನ್ನೆಲ್ಲ ಆಡಿಯೋ ವಿಡಿಯೋಗಳನ್ನು ನೋಡಿರ್ತೀರ. ನಾನು ಅದನ್ನ ವಿವರಣೆ ಮಾಡಕ್ಕೆ ಹೋಗೋದಿಲ್ಲ. ಕೊನೆಗೆ ಅಮಿತ್ ಶಾ ಕೈಗೂ ಕೂಡ ಪ್ರತಾಪ್ ಸಿಂಹ ಅವರ ಒಂದು ರಿಪೋರ್ಟ್ ಕಾರ್ಡ್ ತಲುಪಿತ್ತು. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಟ್ಟರೆ ಬಹುದೊಡ್ಡ ಎಡವಟ್ಟು ಆಗುತ್ತೆ ಅನ್ನುವ ಲೆಕ್ಕಾಚಾರಗಳನ್ನು ಹಾಕ್ಕೊಂಡಂತಹ ಬಿಜೆಪಿ ಹೈಕಮಾಂಡ್ ನಾಯಕರು ಪ್ರತಾಪ್ ಸಿಂಹ ಅವರಿಗೆ ಕೊನೆಗೆ ಟಿಕೆಟ್ ಕೊಡಲಿಲ್ಲ. ಅದರ ಬದಲಾಗಿ ಯದುವೀರ ಒಡೆಯರ್ ಅವರಿಗೆ ಟಿಕೆಟ್ ಅನ್ನು ಕೊಡೋದ್ರ ಮೂಲಕ ಅವರು ಅತ್ಯಂತ ಸುಲಭವಾಗಿ ಆ ಒಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಮತ್ತೊಮ್ಮೆ ಬಿಜೆಪಿ ತೆಗೆಗೆ ತಂದು ಕೊಡೋದ್ರಲ್ಲಿ ಯಶಸ್ವಿಯಾದರು. ಯಾವಾಗ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ತೋ ಆಗ ಇಡೀ ರಾಜ್ಯಾದ್ಯಂತ ಪ್ರತಾಪ್ ಸಿಂಹ ಅಭಿಮಾನಿಗಳು ಯಡಿಯೂರಪ್ಪ ಮತ್ತು ಅವರ ಪುತ್ರನ ಮೇಲೆ ಬೆರಳನ್ನು ತೋರಿಸಿದರು. ಅದಷ್ಟೇ ಅಲ್ಲದೆ ಇಡೀ ರಾಜ್ಯದ ಅನೇಕ ಲೋಕಸಭಾ ಕ್ಷೇತ್ರಗಳಿಂದ ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿಯಿಂದ ನೀವು ಇಲ್ಲಿ ಬಂದು ಸ್ಪರ್ಧೆ ಮಾಡಿ ಅನ್ನುವ ಆಹ್ವಾನವನ್ನು ಕೂಡ ಅವರ ಅಭಿಮಾನಿಗಳು ಕೊಟ್ಟರು. ಆ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಯದುವೀರ್ ಒಡೆಯರ್ ಅವರ ಪರವಾಗಿ ಚುನಾವಣಾ ಪ್ರಚಾರವನ್ನು ಮಾಡೋದ್ರ ಮೂಲಕ ಒಂದು ರೀತಿಯ ಆದರ್ಶವನ್ನು ಮೆರೆದಿದ್ರು. ಅದಾದ ನಂತರ ಯದುವೀರ್ ಒಡೆಯರ್ ಯಾವಾಗ ಗೆದ್ರು ಪ್ರತಾಪ್ ಸಿಂಹ ಅವರಿಗೆ ಕನ್ಫರ್ಮ್ ಆಗೋಯ್ತು. ನೆಕ್ಸ್ಟ್ ನನಗೆ ಮೈಸೂರು ಕೊಡಗಿನಲ್ಲಿ ಬಿಜೆಪಿ ಟಿಕೆಟ್ ಪಡೆದುಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅನ್ನೋದು ಅವ್ರಿಗೆ ಜ್ಞಾನೋದಯ ಆಯಿತು ಅಂತ ಅನಿಸುತ್ತೆ. ರಾಜ್ಯ ಬಿಜೆಪಿಯಲ್ಲಿ ಯಾವ ಭಿನ್ನಮತ ತಲೆದೋರ್ತೋ, ಯತ್ನಾಳ್ ಮತ್ತು ಟೀಮ್ನವರು ಒಂದ್ ಕಡೆ ಒಗ್ಗಟ್ಟಾಗೋ ಪ್ರಯತ್ನವನ್ನ ಮಾಡಿದ್ರು. ಆ ಒಂದು ಟೀಮ್ಗೆ ಪ್ರತಾಪ್ ಸಿಂಹ ಕೂಡ ಒಂದು ಸಪೋರ್ಟ್ ಅನ್ನು ಕೊಡೋದ್ರ ಮೂಲಕ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವ್ರ ಮೇಲೆ ಒಂದು ರೀತಿ ಸೇಡು ತೀರಿಸಿಕೊಳ್ಳೋ ಪ್ರಯತ್ನಕ್ಕೆ ಕೈ ಹಾಕಿದರು. ಮೊನ್ನೆ ಏನು ಮೈಸೂರಿನ ಒಂದು ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡಬೇಕು ಅನ್ನುವ ವಿಚಾರ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡೋದ್ರ ಮೂಲಕ
ಪ್ರತಾಪ್ ಸಿಂಹ ನಿಜಕ್ಕೂ ಕೂಡ ಬಿಜೆಪಿಯಿಂದ ದೂರ ಆಗ್ತಿದ್ದಾರೆ ಅನ್ನುವ ಭಾವನೆ ಬರೋ ರೀತಿಯ ಹೇಳಿಕೆಯನ್ನು ಪದೇ ಪದೇ ಕೊಡ್ತಿರ್ತಕ್ಕಂಥದ್ದು ಪ್ರತಾಪ್ ಸಿಂಹ ಅವರಿಗೆ ನಿಜಕ್ಕೂ ಕೂಡ ಇಷ್ಟರಲ್ಲೇ ಬಿಜೆಪಿಯನ್ನು ತೊರಿತಾರೆ ಅನ್ನುವ ಒಂದು ಚರ್ಚೆಗಳು ಕೂಡ ಬಹುಜೋರಾಗಿ ನಡೀತಿದ್ದಾವೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ನನಗೆ ಬಿಜೆಪಿ ಟಿಕೆಟ್ ಸಿಗೋದಕ್ಕೆ ಸಾಧ್ಯ ಇಲ್ಲ, ಚಾನ್ಸ್ ಇಲ್ಲ ಅನ್ನೋದನ್ನು ಅರ್ತಿರ್ತಕ್ಕಂಥ ಪ್ರತಾಪ್ ಸಿಂಹ ಹೇಗೂ ಕಾಂಗ್ರೆಸ್ನಲ್ಲಿ ಸೂಕ್ತ ಅಭ್ಯರ್ಥಿ ಇಲ್ಲ. ಆ ಕಾರಣಕ್ಕೆ ಅತ್ಯಂತ ಸುಲಭವಾಗಿ ನಾನು ಕಾಂಗ್ರೆಸ್ ಸೇರ್ಪಡೆಯಾದರೆ ಅಹಿಂದ ಮತಗಳು, ಅಲ್ಪಸಂಖ್ಯಾತ ಮತಗಳು ಹಾಗೂ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳನ್ನು ತೆಗೆದುಕೊಂಡು ನಾನು ಮತ್ತೆ ಕಾಂಗ್ರೆಸ್ನಿಂದ MP ಆಗ್ಬೋದು ಅನ್ನೋದು ಪ್ರತಾಪ್ ಸಿಂಹ ಅವರ ಲೆಕ್ಕಾಚಾರ. ನಿಜಕ್ಕೂ ಕೂಡ ಅಷ್ಟು ಸುಲಭ ಇದೆಯಾ? ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಗೆದ್ದಿದ್ದು ಪ್ರತಾಪ್ ಸಿಂಹ ಬಂದ ಮೇಲ ಇಲ್ಲ. ನಿಜಕ್ಕೂ ಕೂಡ ಇದಕ್ಕಿಂತ ಮುಂಚೆನೇ ವಿಜಯಶಂಕರ್ ಒಂದ್ಸರಿ ಅಲ್ಲಿ ಬಿಜೆಪಿ ಚಿಹ್ನೆಯಿಂದ MP ಆಗಿದ್ರು. ಪ್ರತಾಪ್ ಸಿಂಹ ನಿಜಕ್ಕೂ ಕೂಡ ಅಲ್ಲಿ ಬಿಜೆಪಿಗೆ ಅನಿವಾರ್ಯ ಅಲ್ಲ ಅನ್ನೋದು ಈ ಚುನಾವಣೆಗೂ ಕೂಡ ಗೊತ್ತಾಯ್ತು. ಪ್ರತಾಪ್ ಸಿಂಹ ಬಿಜೆಪಿಗೆ ಒಂದು ಶಕ್ತಿ, ಒಪ್ಕೊಳ್ಳೋಣ. ಆದರೆ ನನ್ನಿಂದನೇ ಬಿಜೆಪಿ ಅನ್ನುವ ಪ್ರತಾಪ್ ಸಿಂಹ ಮನೋಭಾವನೆ ನಿಜಕ್ಕೂ ಕೂಡ ಈ ಶಿವಮೊಗ್ಗದಲ್ಲಿ ಯಾವ ರೀತಿ ಈಶ್ವರಪ್ಪನವರ ಪರಿಸ್ಥಿತಿ ಹೀಗಾಗಿದೆ, ಮತ್ತೊಬ್ಬ ಈಶ್ವರಪ್ಪ ಪ್ರತಾಪ್ ಸಿಂಹ ಆಗ್ತಾರೆ ಅನ್ನೋದು ಸತ್ಯ. ಪ್ರತಾಪ್ ಸಿಂಹ ರಾಜಕಾರಣದಲ್ಲಿ ತಾಳ್ಮೆ ಎಂದಿದ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಅವ್ರಿಗಿನ್ನೂ ಚಿಕ್ಕ ವಯಸ್ಸು, ಒಳ್ಳೆ ಅವಕಾಶವನ್ನು ಬಿಜೆಪಿ ಮಾಡಿಕೊಡ್ಬೋದು, ರಾಜ್ಯ ರಾಜಕಾರಣಕ್ಕೆ ಅವ್ರನ್ನ ಕಳಿಸ್ಬೋದು. ಆ ಮೂಲಕ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದ್ರ ಮೂಲಕ ಮಂತ್ರಿ ಸ್ಥಾನವನ್ನು ಕೂಡ ಪಡೆಯೋ ಸಾಧ್ಯತೆಗಳಿದ್ದಾವೆ. ಆದರೆ ಪ್ರತಾಪ್ ಸಿಂಹ ಯಡಿಯೂರಪ್ಪ ಮತ್ತು ಅವರ ವಿರುದ್ಧ, ಮಗನ ವಿರುದ್ಧ ಒಂದು ಸೇಡನ್ನು ತೀರಿಸ್ಕೊಂಡ ಕಾರಣಕ್ಕೆ ಈ ರೀತಿ ಹುಚ್ಚುಚ್ಚಾಟಕ್ಕೆ ಕೈ ಹಾಕಿದರೆ ಖಂಡಿತವಾಗ್ಲೂ ಕೂಡ ಅವರು ಮತ್ತೊಬ್ಬ ಈಶ್ವರಪ್ಪ ಆಗೋದ್ರಲ್ಲಿ ಯಾವುದೇ ಸಂಶಯ ಬೇಡ. ತಾನೇ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಒಂದು ನೆಲೆಯನ್ನು ತಂದುಕೊಟ್ಟಿದ್ದು, ನನ್ನಿಂದನೇ ಅಲ್ಲಿ ಬಿಜೆಪಿ ಅನ್ನುವ ಮನೋಭಾವನೆಯನ್ನು ಪ್ರತಾಪ್ ಸಿಂಹ ಬಿಟ್ಟರೆ ಅವರಿಗೆ ಒಂದು ಉತ್ತಮ ಭವಿಷ್ಯ ಇದೆ. ಪ್ರತಾಪ್ ಸಿಂಹಕ್ಕಿಂತ ಮುಂಚೆನೇ ವಿಜಯಶಂಕರ್ ಈಗಾಗಲೇ ಗೆದ್ದಿದ್ದನ್ನು ನಾವು ಅಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ನೋಡಿದ್ದೀವಿ. ಅದಲ್ಲದೆ ಈ ಚುನಾವಣೆಯಲ್ಲೂ ಕೂಡ ಪ್ರತಾಪ್ ಸಿಂಹ ಅವರು ಹೊರಗೆ ಬಹಿರಂಗವಾಗಿ ಪ್ರಚಾರ ಮಾಡಿದರೂ ಕೂಡ ಒಳೊಳಗೆ ಏನೇನೆಲ್ಲ ಮಾಡಬೇಕು ಮಾಡಿದ್ದಾರೆ ಎನ್ನುವ ಮಾತುಗಳಿದ್ದಾವೆ. ಆದರೂ ಕೂಡ ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ಯದುವೀರ್ ಒಡೆಯರ್ ಅವರು ಗೆಲುವನ್ನು ಕಂಡಿದ್ರು. ಆ ಕಾರಣಕ್ಕೆ ಅಲ್ಲಿ ಬಿಜೆಪಿಗೆ ಒಂದು ಭದ್ರ ನೆಲೆ ಇದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಯಿತು. ಪ್ರತಾಪ್ ಸಿಂಹ ಅವರು ಈಗ ಬಿಜೆಪಿಯ ಭಿನ್ನಮತೀಯ ನಾಯಕರ ಗುಂಪಿಗೆ ಸೇರಿಕೊಳ್ಳೋದ್ರ ಮೂಲಕ ಯಡಿಯೂರಪ್ಪ ಮತ್ತು ಅವರ ಪುತ್ರನನ್ನ ಒಂದು ಕಟ್ಟಿ ಹಾಕಬೇಕು ಅನ್ನುವ ಪ್ರಯತ್ನಕ್ಕೆ ಆ ಒಂದು ಗುಂಪಿಗೆ ಕೈ ಜೋಡಿಸಿರ್ತಕ್ಕಂಥದ್ದು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಯತ್ನಾಳ್ ಮತ್ತು ಟೀಮ್ನವರ ಎರಡು ಪ್ರಮುಖ ಉದ್ದೇಶಗಳಿದ್ದಾವೆ. ಒಂದು, ಬಿಜೆಪಿಯಲ್ಲಿ ವಿಜಯೇಂದ್ರ ಸ್ಟ್ರಾಂಗ್ ಆಗಬಾರ್ದು, ಇನ್ನೊಂದು DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದು. ಆ ಕಾರಣಕ್ಕೆ ಯತ್ನಾಳ್ ಟೀಮ್ನಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಪದೇ ಪದೇ ಸಿದ್ದರಾಮಯ್ಯನವ್ರ ಪರವಾಗಿ ಬ್ಯಾಟ್ ಬೀಸೋದು. ಇವರಿಗೆ ಒಂದು ಕಡೆ BY ವಿಜಯೇಂದ್ರ ರಾಜ್ಯದ ಬಿಜೆಪಿಯಲ್ಲಿ ಸ್ಟ್ರಾಂಗ್ ಆಗಬಾರ್ದು, ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವ ಒಂದು ಘೋಷಣೆ ಆಗಬಾರ್ದು ಅನ್ನೋ ಲೆಕ್ಕಾಚಾರ. ಇನ್ನೊಂದು ಕಡೆ DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆದರೆ ಆಗ ನಮ್ಮ ಶತ್ರು ಮುಖ್ಯಮಂತ್ರಿ ಆದಂತೆ ಅನ್ನೋ ಲೆಕ್ಕಾಚಾರ ಈ ನಾಯಕರದ್ದು. ಆ ಕಾರಣಕ್ಕೆ ಪದೇ ಪದೇ ಕಾಂಗ್ರೆಸ್ ವಿಚಾರ ಬಂದರೆ ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಮಾಡೋದು, ಬಿಜೆಪಿ ವಿಚಾರ ಬಂದರೆ BY ವಿಜಯೇಂದ್ರ ಅವರನ್ನು ತೆಗಳೋದು. ಇಷ್ಟೇ ಕೆಲಸವನ್ನು ಈ ಟೀಮ್ನವ್ರು ಮಾಡ್ತಾ ಇರೋದು. ನಿಜಕ್ಕೂ ಕೂಡ ಪ್ರತಾಪ್ ಸಿಂಹ ಏನಾದರೂ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡು ಕಾಂಗ್ರೆಸ್ ಸೇರ್ಪಡೆಯ ಒಂದು ಮನಸ್ಸನ್ನು ಮಾಡಿದರೆ ಅವರು ಮತ್ತೊಬ್ಬ ದುರಂತ ಏನು ಈಶ್ವರಪ್ಪನವರಾಗಿದ್ದಾರೋ ಅದೇ ಪರಿಸ್ಥಿತಿ ಅವ್ರಿಗೆ ಬರುತ್ತೆ ಅನ್ನೋದು ಶತಸಿದ್ಧ. ಈಗಾಗಲೇ ಈಶ್ವರಪ್ಪನವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸೆಡ್ ಹೊಡೆದು ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಅತ್ಯಂತ ಹೀನಾಯ ಸೋಲನ್ನು ಕಂಡ ನಂತರ ಬಿಜೆಪಿ ಮರು ಸೇರ್ಪಡೆಯ ಪ್ರಯತ್ನವನ್ನು ಮಾಡ್ತಿದ್ರು ಕೂಡ ಈ ಕ್ಷಣದವರೆಗೂ ಕೂಡ ಅವರಿಗೆ ಬಿಜೆಪಿಗೆ ಮತ್ತೆ ಸೇರ್ಪಡೆ ಆಗ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿಲ್ಲ. ಇದೇ ರೀತಿಯ ಪರಿಸ್ಥಿತಿ ನಿಜಕ್ಕೂ ಕೂಡ ಪ್ರತಾಪ್ ಸಿಂಹ ಅವರಿಗೆ ಬಂದರೆ ಯಾವುದೇ ಆಶ್ಚರ್ಯ ಪಡೋ ಅಗತ್ಯ ಇಲ್ಲ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಪ್ರತಾಪ್ ಸಿಂಹ ಅವರು ಕಾಂಗ್ರೆಸ್ ಸೇರ್ಪಡೆ ಸತ್ಯನಾ? ಸಿಂಹ ಅವರು ಕಾಂಗ್ರೆಸ್ ಸೇರ್ಪಡೆ ಆದರೆ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಿರುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನನ್ನ ಇಟ್ಟಿಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.